ಬೈಕ್ಗಳನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ. ಗೈಸ್ ಫೈನಲಿ ಪೂಜೆ ಎಲ್ಲ ಆಯಿತು. ನಾನು ನಮ್ಮ ಬ್ರದರ್ ಇವತ್ತು ಒಂದು ರೈಡ್ ಹೋಗ್ತಾ ಇದ್ದೀವಿ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಇವತ್ತು ಅಮಾಸೆಗೆ ನಮ್ಮ ಹತ್ರ ಇರೋ ಈಸ್ಟ್ ಬೈಕ್ಗಳನ್ನ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ಹಿಮಾಲಯನ್, ಹೊಸ ಹಿಮಾಲಯನ್ ಇಲ್ಲೆಲ್ಲ ಇದ್ದಾವೆ. ಇವಾಗ ಬನ್ನಿ ಫ್ರೆಂಡ್ಸ್, ಕ್ಲೀನಾಗಿ ಬೈಕ್ ಇವೆಲ್ಲ ತೊಳೆದಿದ್ದೀವಿ. ಇವಾಗ ಅಸೆಂಬಲ್ ಮಾಡಿಬಿಟ್ಟು ಪೂಜೆ ಮಾಡೋಣ. ನಮ್ಮ ಮನು ಹಾಯ್ ಮಾಡು, ಮನು ಹಾಯ್ ಮಾಡು. ಸೋನು, ವಯಸ್ಸು ಕೌಶಿಕ ಗನಿ. ಗೈಸ್ ಇವಾಗ ಬೈಕ್ನ ಅಸೆಂಬಲ್ ಮಾಡೋಣ. ಎಲ್ಲ ಮಳೆ ಬರೋ ಆಗಿದೆ. ಅವೆಲ್ಲ ಬೈಕ್ನೆಲ್ಲ ಅಸೆಂಬಲ್ ಮಾಡ್ತಾ ಇದ್ದೀವಿ 1 by 1. ಆವಲೇ ಒಂದು ಕಾರ್ ಅಡ್ಡ ಬಂದೇ ಬಿಡ್ತು. ಈಗ ಅದನ್ನು ಅಂಟರನ್ನು ತೆಗೆದ್ರೆ ಆ ಕಡೆ ಆರಾಮಾಗಿ ಪಾಸ್ ಆಗುತ್ತೆ. ಇವರೆಲ್ಲ ಚೋಟ ಪಿಲ್ಲಿಗಳು ಸೈಕಲ್ ತೆಗಿತಾ ಇದ್ದಾರೆ. ಗೈಸ್ ಇಷ್ಟೋ ತನಕ ತೊಳೆದ್ವಿ, ಅವಲೇ ಮಳೆನೇ ಬಂದ್ಬಿಡ್ತು ತೊಳೆದಾದ್ಮೇಲೆ. ಗೈಸ್ ಎಲ್ಲ ಆದ್ಮೇಲೆ, ಪೂಜೆ ಎಲ್ಲ ಆದ್ಮೇಲೆ ಆ ಬೈಕ್ ಜೊತೆ ಒಂದು ಲಾಂಗ್ ಡ್ರೈವ್ ಹೋಗೋಣ. ಇವಾಗ ಬೈಕೆಲ್ಲ ಅಸೆಂಬಲ್ ಆಗಿದೆ. ಫೈನಲಿ ಇಷ್ಟೊತ್ತು ಬೈಕೆಲ್ಲ ಸೇರಿಸಿ ಒಂದು ಅಸೆಂಬಲ್ ಮಾಡಿದ್ವಿ. ಇವಾಗ ನಮ್ಮ ಕೌಶಿಕ ಎಲ್ಲದಕ್ಕೂ ಕುಂಕುಮ ಇಡ್ತಾ ಇದ್ದಾನೆ. ಇವಾಗ ಪೂಜೆ ಮಾಡಾದ್ಮೇಲೆ ರೈಡ್ ಹೋಗೋಣ ಬನ್ನಿ ಫ್ರೆಂಡ್ಸ್. ಒಂದು ಗೈಸ್ ಫೈನಲಿ ಪೂಜೆ ಎಲ್ಲ ಆಯಿತು. ನಾನು ನಮ್ಮ ಬ್ರದರ್ ಇವತ್ತು ಒಂದು ರೈಡ್ ಹೋಗ್ತಾ ಇದ್ದೀವಿ, ಒಂದು ಕೆಲಸಕ್ಕೆ. ಅದಕ್ಕೆ ಈ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಬಾಯ್ ಮನು. ಗೈಸ್ ಆ ಗಾಡಿಗಳಲ್ಲಿ ಪೂಜೆ ಸ್ಪೀಡ್ ಚೆಕ್ ಮಾಡೋಣ ಬನ್ನಿ. ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ಕಾಣಿಸುತ್ತೆ, ಸಕ್ಕತ್ತಾಗಿ ಬೈಕ್ ಮಾತ್ರ. ನೋಡಿ ಅಣ್ಣ, ಒಂದ್ಸಲಿ ರೈಸ್ ಮಾಡು. ಹೋಗೋ ಟೈಮಲ್ಲೇ ಫುಲ್ ಮಳೆ, ಅದಕ್ಕೆ ಫುಲ್ ಎಲ್ಲ ರೈನ್ ಕೋಟ್ ಹಾಕೊಂಡ್ಬಿಟ್ಟಿದ್ದೀವಿ. ಇವಾಗ ಎಲ್ಲಿ ಅಂದರೆ ಒಂದು ಕೆಲಸಕ್ಕೋಸ್ಕರ ಭಾಳ ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ. ಅದಕ್ಕೆ ಅದು ಒಂದು ವಿಡಿಯೋ ಮಾಡೋಣ ಅನಿಸ್ತು. ಬೈಕಲ್ಲಿ ರಿವ್ಯೂ ಕೊಡೋಣ ಹೆಂಗಿರುತ್ತೆ ಅಂತ. ಬನ್ನಿ ಗೈಸ್ ಹೋಗೋಣ. ಗೈಸ್ ಫೈನಲಿ ಹೈವೇ ಹತ್ಸಿದ್ವಿ. ಈ ಬೈಕ್ ಮಾತ್ರ ಲಾಂಗ್ ಡ್ರೈವಿಗೆ ನಿಜವಾಗ್ಲೂ ಮಾಡಿಸ್ದಂಗಿದೆ ಗೈಸ್. ನಿಜವಾಗ್ಲೂ ರಾಯಲ್ ಎನ್ಫೀಲ್ಡ್ ಅವರು ಈ ಸಲ ಹೊಸ ಹಿಮಾಲಯನ್ ಮಾತ್ರ ತುಂಬ ಅಂದರೆ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ. ಇದು 411cc ಬೈಕು, 1000 RPM ರೈಸ್ ಮಾಡುತ್ತೆ. ನಿಜವಾಗ್ಲೂ ಗೈಸ್ ಎಕ್ಸಾಸ್ಟ್ ಮಾತ್ರ ಚಿಕ್ಕದಾಗಿದ್ರು ಏನು ಸೌಂಡ್ ಇದೆ, ಲೌಡ್ ಇದೆ ಅಂದರೆ ತುಂಬ ಚೆನ್ನಾಗಿದೆ ಗೈಸ್ ಬೈಕ್ ಮಾತ್ರ. ನಾವು ಹೈವೇಲಿ ಹೋಗ್ತಿರುವಾಗ ಭಾಳ ಮಳೆ ಬಂದುಬಿಟ್ಟಿದ್ದು ಗೈಸ್. ಅಂದ್ರೂ ಈ ಬೈಕಿನ ಸೀಟ್ ಕಂಫರ್ಟೇಬಲು, ಆಮೇಲೆ ಗ್ರಿಪ್ಪು ಎಲ್ಲ ಆಗಿದೆ ಗೈಸ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. ನೀವೇ ನೋಡಿ ಗೈಸ್ ಮುಂದೆ ವಿಡಿಯೋ ಏನಾಗುತ್ತೆ ಅಂತ. ಟಾಪ್ ಸ್ಪೀಡ್ ಎಷ್ಟು ತನಕ ಹೋಗುತ್ತೆ ಅಂತ ನೀವೇ ನೋಡಿ ಗೈಸ್. ಈ ಬೈಕಲ್ಲಿ ಟಾಪ್ ಸ್ಪೀಡು ತುಂಬ ನಾವು ಹೊಡೆದಿದ್ದು ಟಾಪ್ ಸ್ಪೀಡ್ ಎಷ್ಟು ಅಂದರೆ 137 ಅದೇ ಆಗಿದ್ದು. ಬೇಕಾದ್ರೆ ಇನ್ನೂ ಹೋಗ್ಬೋದಾಗಿತ್ತು, ನಾವು ಹೊಡೆಯೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಅಮಾಸೆ ಆಗಿರೋದ್ರಿಂದ ಟೈಮ್ ಯಾಕೆ ಬೇಕು, ಎಲ್ಲದಕ್ಕೂ ಸರಿ ಇರಲ್ಲ ಅಂದ್ಬಿಟ್ಟು ಲಾಸ್ಟ್ 137 ತನಕ ಟ್ರೈ ಮಾಡಿದ್ವಿ. ಇನ್ನೂ ನುಗ್ಸಿದ್ರು ಇನ್ನೂ ಹೋಗುತ್ತೆ ಗಾಯ್ಸ್. ಇದ್ರದ್ದು ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಆದರೆ ನಾವಿದು ಹೊಸದಾಗಲ್ಲಿ ಓಡಿಸ್ತಾ ಇರೋದು, ನಮಗೆ ಸ್ವಲ್ಪ ಕಂಟ್ರೋಲ್ ಸಿಗಲಿಲ್ಲ. ಆದರೆ ಈ ಬೈಕ್ ಮಾತ್ರ ನಿಜವಾಗ್ಲೂ ಗೈಸ್ ಆಫ್ ರೋಡಿಂಗ್ ತಗೊಂಡೋದ್ರೆ ಇನ್ನೂ ಸಖತ್ತಾಗಿರುತ್ತೆ. ನನಗಂತೂ ಗೈಸ್ ಓಲ್ಡ್ ಹಿಮಾಲಯನ್ಕಿಂತ ನ್ಯೂ ಹಿಮಾಲಯನ್ ಇವಾಗ ಬಂದಿರೋದು ತುಂಬ ಚೆನ್ನಾಗಿದೆ ಗೈಸ್. ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ನನಗನ್ನಿಸ್ದಂಗೆ. ನಾನು ರೈಡ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳಿದ್ದೀನಿ ಗೈಸ್. ಬನ್ನಿ ಗೈಸ್ ಇವಾಗ ಟಾಪ್ ಸ್ಪೀಡ್ನ ಚೆಕ್ ಮಾಡಿಸ್ತೀನಿ ನಿಮಗೆ. ಗೈಸ್ ಈ ಬೈಕ್ನ ನೀವು ಯಾರು ಯೂಸ್ ಮಾಡ್ತಾಯಿದ್ರೆ ಇದು ನಿಮಗೆ ಹೇಗೆ ಅನ್ನಿಸ್ತು, ಈ ಹೊಸ ಹಿಮಾಲಯನ್ ನಿಮಗೆ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ನನಗಂತೂ ನಾನು ಹೇಳಿದ್ನೆಲ್ಲ ತುಂಬ ಇಷ್ಟ ಆಯಿತು ಗೈಸ್. ನನಗೆ ಮಾತ್ರ ಎಲ್ಲದಕ್ಕಿಂತ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಎನಿ ಟೈಮ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಹೈಲೈಟ್ ಆಗಿದ್ದು ಸಖತ್ತಾಗಿದೆ. ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಸೆಕ್ಷನಲ್ಲಿ. ಗೈಸ್ ನಾವು ಹೋಗ್ತಿರುವಾಗ ತುಂಬ ಮಳೆ ಬಂದುಬಿಟ್ಟಿತ್ತಲ್ಲ, ಹಾಗಾಗಿ ಮುಂದೆ ಹೋಗ್ತಾ ಆ ಗಾಳಿನೂ ಕೂಡ ಭಾಳ ಆಗ್ಬಿಡ್ತು. ಗಾಳಿ ಸೌಂಡಿಗೆ ಗೈಸ್ ನಿಜವಾಗ್ಲೂ ನಾವು ಮಾತಾಡ್ತಿರೋ ವಾಯ್ಸು ಸಹ ಕೇಳ್ತಾ ಇಲ್ಲ. ಹೋಗ್ತಿರೋ ಸ್ಪೀಡಿಗೆ ವಾಲ್ಯೂಮಿಗೆ ಗಾಳಿ ಅಷ್ಟು ಫೋರ್ಸಾಗಿ ಬಡಿತಿದೆ ಗೈಸ್. ನನ್ನ ಫೋನೇ ಹಿಂದಕ್ಕೆ ಎಳ್ಕೊಂಡು ಹೋಗ್ತಾ ಇದೆ ಅಂದ್ರೂ ಕೂಡ. ಆದರೆ ಎಲ್ಲದಕ್ಕಿಂತ ಮೇಯ್ನಾಗಿ ಈ ಗಾಡಿ ಪರ್ಫಾರ್ಮೆನ್ಸ್ ಆ್ಯಂಡ್ ಪವರ್ ಆ ರೀತಿ ಇದೆ, ನೆಕ್ಸ್ಟ್ ಲೆವೆಲ್.
ಫೈನಲಿ ದಾವಣಗೆರೆಯಿಂದ ಸ್ವಲ್ಪ ಮುಂದೆ ಬಂದಮೇಲೆ ಹರಿಹರ ಹೊಳೆ ಕಾಣಿಸ್ತು ಗೈಸ್. ನಿಜವಾಗ್ಲೂ ಈ ರೀತಿ ನಮಗೆ ಕಾಣಿಸೋದು ವರ್ಷದಲ್ಲಿ ಒಂದೇ ಸಲ, ಅದು ಚೆನ್ನಾಗಿ ಮಳೆ ಆದರೆ ಮಾತ್ರ. ಎಲ್ಲ ರೈತರು ಕೂಡ ನಮ್ಮ ದಾವಣಗೆರೆಯಿಂದ ಉತ್ತರ ಕರ್ನಾಟಕ ಸೈಡು ತುಂಗಭದ್ರಾ ಡ್ಯಾಮ್ನ ಎಷ್ಟು ನಂಬಿದ್ದಾರೆ ಅಂದರೆ ಗೈಸ್, ನಿಜವಾಗ್ಲೂ ನೋಡಿ ಎಷ್ಟು ತುಂಬಿದೆ ಹರಿಹರ ಹೊಳೆ. ಇದು ನಮಗೆ ಕಾಣೋದು ವರ್ಷಕ್ಕೆ ಒಂದೇ ಸಲ ಈ ಥರ ತುಂಗಭದ್ರಾ ಡ್ಯಾಮು ಮತ್ತು ಮಳೆ ಬಂದಿದ್ದೆಲ್ಲ ಗೈಸ್, ಅದಕ್ಕೆ ಈ ರೀತಿ ತುಂಬಿದೆ ನಮ್ಮ ಹರಿಹರ ಹೊಳೆ. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ. ನೀವು ಹರಿಹರದವರಾಗಿದ್ದರೆ ಕಮೆಂಟ್ ಮಾಡಿ ಗೈಸ್, ನಿಮ್ಮ ನೇಮ್ನ ಕಮೆಂಟ್ ಮಾಡಿ ಗೈಸ್. ಇಷ್ಟೊತ್ತು ರೈಡ್ ಮಾಡ್ಕೊಂಬಂದ್ವಿ, ಟಾಪ್ ಸ್ಪೀಡ್ 100 ಮುಟ್ಸಿದ್ವಿ, 107 ನೋಡಿ ಗೈಸ್ ಹೆಂಗಾಗಿದೆ ಗೈಸ್. ಹೊಸ ಹಿಮಾಲಯನ್ ಲಾಂಗ್ ಡ್ರೈವಿಗೆ ಸಖತ್ತಾಗಿದೆ ಹೈವೇಲಿ ಓಡ್ಸೋಕ್ಕೆ. ಅದಕ್ಕೆ ಒಂದು ಇವಾಗ ಸ್ಮಾಲ್ ಬ್ರೇಕ್ ತಗೊಂಡಿದ್ದೀವಿ. ಲಾಂಗ್ ಡ್ರೈವ್ ಸಖತ್ತಾಗೈತೆ ಫ್ರೆಂಡ್ಸ್ ಹೊಸ ಹಿಮಾಲಯನ್ ಮಾತ್ರ. ಇವಾಗ ಮತ್ತೆ ಬ್ರೇಕ್ ಮುಗಿಸ್ಕೊಂಡು ಹೋಗೋಣ ಬರ್ರಿ. ಗೈಸ್ ಜಿ ಟಿ ಅವ್ನು ನೋಡಿ ಹೆಂಗೆ ಹೋದ ಗೈಸ್. ನಿಜವಾಗ್ಲೂ ಅವ್ನು ಹೋಗಿದ ಸ್ಪೀಡು 150 ಹತ್ತಿರ 160 180 ಇತ್ತು. ಅವನನ್ನು ನೋಡಿ ನಾವು ಅವನನ್ನು ಬೀಟ್ ಮಾಡಬೇಕು ಅಂತ ಇನ್ನೂ ಹೋದ್ವಿ ಗೈಸ್. ಆದರೆ ಜಿ ಟಿನ ಮಾತ್ರ ಹಿಂದೆ ಹಾಕೋಕ್ಕಾಗಲಿಲ್ಲ. ಜಿ ಟಿನೇ ಹಿಮಾಲಯನ್ ಅಂದರು ಗೈಸ್. ನಾವು ಟಾಪ್ ಸ್ಪೀಡ್ ಹಿಮಾಲಯನಲ್ಲಿ 137 ಮುಟ್ಸಿದ್ವಿ. ಅದು ನೋಡಿ ಗೈಸ್ ಅವನು 180 ಸ್ಪೀಡಲ್ಲಿ ಹೋದ. ಜಿ ಟಿನೇ ಹಿಮಾಲಯನ್ ಗೈಸ್. ಅಂದ್ರೂ ನಾನು ರಾಯಲ್ ಎನ್ಫೀಲ್ಡಲ್ಲಿರೋ ಎಲ್ಲ ಬೈಕ್ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸು ನಿಜವಾಗ್ಲೂ ಸೂಪರಾಗಿದ್ದಾವೆ ಗೈಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಒಂದು ಇನ್ಫಾರ್ಮೇಷನ್ ಆ್ಯಂಡ್ ರಿವ್ಯೂವಿಂಗ್ ವಿಡಿಯೋ ಆಗಿರುತ್ತೆ. ಈ ಬೈಕ್ನ ನೀವು ಓಡಿಸಿದ್ರೆ ಈ ಬೈಕಿನ ಪರ್ಫಾರ್ಮೆನ್ಸ್ ಆ್ಯಂಡ್ ಪವರ್ ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಕ್ಯೂರಿಯಾಸಿಟಿ ಆಗಿರುತ್ತೆ. ಕಾಯ್ತಾ ಇರಿ. ಅದನ್ನು ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.